ಹಾಯ್ ಹಲೋ ನಮಸ್ಕಾರ. ತಮ್ಮ ಪ್ರೀತಿಯ ಹೇಮಾ ಸ್ಫೋಟ ಪ್ರಪಂಚಕ್ಕೆ ಸುಸ್ವಾಗತ. ಈ ವಿಡಿಯೋದಲ್ಲಿ 2 ದಿನದ ವ್ಲಾಗ್ ಇರುತ್ತೆ. ಸ್ಯಾಟರ್ಡೆ ಹಾಗೂ ಸಂಡೇ ವ್ಲಾಗ್ ಇರುತ್ತೆ. ನಮ್ಮ ಚಿಕ್ಕಮ್ಮ ಮತ್ತು ಮನಿ ಬರ್ತಾ ಇದ್ದ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮ ಆಲ್ರೆಡಿ ಬಂದಿದ್ದರು. ಅವರು ಇಬ್ಬರೂ ಬರ್ತಾ ಇದ್ದಾರೆ ಮತ್ತು ಮನೆಗೆ ಹೋಳಿಗೆ ಅಂದರೆ ತುಂಬ ಇಷ್ಟಪಡ್ತಾ ಇದ್ದ. ಹಾಗಾಗಿ ಅವರೂ ಇದ್ದಾರಲ್ಲ ಅಂತೇಳಿ, ಚಿಕ್ಕಮ್ಮನೂ ಇದ್ದಾರಲ್ಲ ಅಂತೇಳಿ ಹೋಳಿಗೆ ಮಾಡಿ, ಹಾಗೆ ಬಸ್ಸಾರು ಅಂದರೆ ಹೋಳಿಗೆ ಸಾರು ಹೇಳ್ತಾರಲ್ಲ, ಒಬ್ಬಟ್ಟಿನ ಸಾರು ಹೇಳ್ತಾರೆ, ಒಬ್ಬಟ್ಟು ಸಾರು ಮಾಡಿದ್ದೆ. ಮತ್ತು ಹಾಗೆ ಹೀರೆಕಾಯಿ ಬಜ್ಜಿಗೆ ಅಂತೇಳಿ ಮಾಡ್ತಾಯಿದ್ದೆ. ಆದರೆ ನಮ್ಮ ಚಿಕ್ಕಮ್ಮ ಸ್ವಲ್ಪ ಡಿಸೈನಾಗಿ, ಅವರು ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಮಾಡೋದು ಜಾಸ್ತಿ. ಹಾಗಾಗಿ ನಮ್ಮ ಚಿಕ್ಕಮ್ಮ ಅವರು ಅಂದರೆ ನಮ್ಮ ಅಕ್ಕ ಅಂತ ಹೇಳ್ತೀನಿ, ಈಗ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಅಕ್ಕ ಅವರು ಮತ್ತು ಈರುಳ್ಳಿ ಬಜ್ಜಿ ಹಾಗೆ ಹೀರೆಕಾಯಿ ಬಜ್ಜಿಗೆ ಸ್ಲೈಸ್ ಆಗಿ ಕಟ್ ಮಾಡಿರೋದನ್ನೆಲ್ಲ ಅವರು ಡಿಸೈನ್ ಆಗಿ ಮಾಡ್ತಾಯಿದ್ರು. ಮತ್ತು ನಾನು ಬಜ್ಜಿ ಹಾಕೋದಕ್ಕೆ ಅಂತೇಳಿ ಬಂದೆ, ಬಜ್ಜಿ ಹಾಕ್ತಾಯಿದ್ದೆ. ಕೆಲವೊಂದು ಕ್ವಶನ್ನ ಮಾಡ್ತಾಯಿದ್ರು, ಏನಕ್ಕೆ ಇಷ್ಟನ್ನೆಲ್ಲ ಮಾಡ್ತಾಯಿದ್ಯಾ ಹಾಯ್ ಹೇಮಾ ಅಂತ ಅಂದರು. ಬಟ್ ಟಿ ವಿ ಆನ್ ಮಾಡಿತ್ತು, ಹಾಗಾಗಿ ನಾನು ಮತ್ತೆ ಕಾಪಿರೈಟ್ ಬರುತ್ತೆ ಅಂತೇಳಿ ಟಿ ವಿ ವ್ಯಾಲ್ಯೂಮ್ನ ಇದ್ದಿದ್ದರಿಂದ ಮ್ಯೂಟ್ ಮಾಡೋದು ಮರ್ತೋಯ್ತು. ಅದು ಮಾತಾಡೋ ಇದರಲ್ಲಿ ನನಗೆ ಅದು ನೆನಪೇ ಬರಲಿಲ್ಲ. ಹಾಗಾಗಿ ನಮ್ಮ ಅಕ್ಕ ಬಂದು ವಿಡಿಯೋ ಮಾಡೋದಕ್ಕೆ, ವಿಡಿಯೋ ಮಾಡ್ತೀನಿ, ಯೂಟ್ಯೂಬ್ ಮಾಡ್ತೀಯಾ, ಕೆಲವೊಂದನ್ನೆಲ್ಲ ವಿಡಿಯೋನೇ ಮಾಡಲ್ಲ, ವ್ಲಾಗ್ ಮಾಡಲ್ಲ ಅಂಥೇಳಿ ಅವರೇ ನೆನಪಿಸ್ಕೊಂಡು ಮೊಬೈಲ್ ತೊಗೊಂಡು ಬಂದು ಹಾಯ್ ಹೇಮಾ ಅಂತ ಹೇಳಿ ಮಾತಾಡಿಸ್ತಾಯಿದ್ರು. ಏನೇನು ಅಡುಗೆ ಮಾಡ್ತಾಯಿದ್ಯಾ, ಏನೇನು ಮಾಡಿದ್ಯಾ ಅಂದ್ಬಿಟ್ಟು ಕೇಳ್ತಾಯಿದ್ರು. ಯಾಕೆ ಮಾಡ್ತಾಯಿದ್ಯಾ ಅಂತೆಲ್ಲ ಪ್ರಶ್ನೆ ಮಾಡಿ ಕೇಳ್ತಾಯಿದ್ರು. ನಾನು ಹಾಯ್ ಹೇಳಿದೆ. ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ, ಮತ್ತು ಹಾಗೆ ನಮ್ಮ ಅಕ್ಕ ಬಂದಿದ್ದಾರೆ, ಮತ್ತು ಮನಿ ಬರ್ತಿದ್ದಾನೆ. ಅಂದರೆ ನಾನು ಸ್ಪೆಷಲ್ ಗೆಸ್ಟ್ ಅಂತ ಹೇಳಿದೆ, ಮನಿ ಅಂತ ಹೇಳಿಲ್ಲ. ಒಬ್ಬರು ಸ್ಪೆಷಲ್ ಗೆಸ್ಟ್ ಇನ್ನೂ ಬಂದಿಲ್ಲ, ಬರ್ತಿದ್ದಾರೆ. ಅದಕ್ಕಾಗಿ ಹೋಳಿಗೆ ಮತ್ತು ಹೀರೆಕಾಯಿ ಬಜ್ಜಿ, ಮೆಣಸಿಕಾಯಿ ಬಜ್ಜಿ, ಈರುಳ್ಳಿ ಬಜ್ಜಿ ಮತ್ತು ಬಸ್ಸಾರು ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಅವ್ರು ಇನ್ನೂ ಪಾಪ ಕ್ವಶನ್ ಕೇಳ್ತಾಯಿದ್ರು. ನಾನು ಹೇಳಿದೆ, ಓ ಅಕ್ಕ ಇದನ್ನು ಹಾಗೆ ಹಾಕೋದಕ್ಕಾಗಲ್ಲ, ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಮತ್ತು ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ಆಲ್ರೆಡಿ ಅಡುಗೆ ಎಲ್ಲ ಮಾಡಿಟ್ಟು ಹೊರಡ್ತಾ ಇದ್ದೀವಿ. ಬಂದು ಊಟ ಮಾಡಬೇಕಷ್ಟೇ. ಅಡುಗೆ ಎಲ್ಲ ರೆಡಿಯಾಗಿದೆ. ಹಾಗೆ ದೇವಸ್ಥಾನಕ್ಕೂ ಹೋಗೋ ಒಂದು ಪ್ಲ್ಯಾನ್ ಇದೆ. ಹೋದ್ಮೇಲೆ ನೋಡಿಕೊಂಡು ಎಲ್ಲಾಗುತ್ತೆ ಏನು ಅಂತೇಳಿ ನಿಮಗೆ ಹೇಳ್ತೀನಿ. ಬನ್ನಿ ಹೋಗೋಣ. ಏನು ಮಾಡ್ತಿದ್ದೀರಾ ಇಬ್ರು ಸೇರಿ? ಅದೇ ಎಲ್ಲ ಹೇಳ್ದಲ್ಲ, ಪೇಷಂಟ್ ನೋಡಕ್ಕೆ ಹೋಗೋಣ ಹಾಸ್ಪಿಟಲ್. ನೀವು ಹೇಳ್ಬೇಡಿ, ಹೋಗಿ ವಾಪಸ್ ಬರೋದು. ನೋಡಿ, ಒಂದು ವಿಡಿಯೋ ಮಾಡಬೇಕು ಅಂದರೆ ಎಷ್ಟೆಲ್ಲ ಟೇಕ್ ತೊಗೋತೀವಿ, ಎಷ್ಟೆಲ್ಲ ಕಷ್ಟಪಟ್ಟು, ಮತ್ತು ಅದನ್ನೆಲ್ಲ ಎಷ್ಟೆಲ್ಲ ಎಡಿಟಿಂಗ್ ಮಾಡಿ ನಾವು ವಿಡಿಯೋನ ಮಾಡ್ತೀವಿ. ಅಂತೂ ಇಂತೂ ತುಂಬ ಸಲ ಟೇಕ್ ತೊಗೊಂಡ್ಮೇಲೆ ಇಟ್ಸ್ ಓಕೆ ಅಂತೇಳಿ ಸುಮಾರಾಗಿ ಬಂತು. ನಾವು ರೆಡಿ ಆಗ್ತಿದ್ದನ್ನ ಈ ರೀತಿ ವಿಡಿಯೋ ಮಾಡಿ ಅಂತೇಳಿ ಹೇಳ್ತಾ ಇದ್ವಿ ನನಗೆ. ಪಾಪ ಅವನು ಹೋಗಿ ಬಂದು ಮಾಡ್ತಾ ಇದ್ದ. ಅಮ್ಮ ಏನು ಮಾಡ್ತಿದ್ದೀರಾ? ಹೋಗೋಣ ಬಾ ಎಲ್ಲರೂ ಸೇರಿ. ಒಂದು 5 ನಿಮಿಷ ರೆಡಿ ಆಗ್ಬಿಡ್ತೀವಿ. ಪೇಷಂಟ್ ನೋಡಕ್ಕೆ ಈ ನಡಿ ರೆಡಿ ಆಗ್ತಿದ್ದೀರಾ ಇಬ್ರು ಸೇರಿ? ಗಾಯ್ಸ್ ನೋಡಿ, ಇಲ್ಲಿ ಅಮ್ಮ ದೊಡ್ಡಮ್ಮ ಇಬ್ರು ಸೇರಿ ಪೇಷಂಟ್ ನೋಡೋಣ ಅಂತ ಹೇಳಿದ್ವಿ. ಸರಿ, ಆದ್ರೆ ಈ ರೇಂಜ್ ರೆಡಿ ಆಗ್ತವ್ರೆ. ಮುಖ ನೋಡಿದ್ರೆ ಎನರ್ಜಿ ಕಾಣ್ತಾ ಇದೆ, ಲೆವೆಲ್ ಕಾಣ್ತಾ ಇದೆ. ನಿಮ್ಮಿಬ್ರು ಮುಖ ನೋಡ್ತಿದ್ರೆ ಎನರ್ಜಿ ಲೆವೆಲ್ ಎದ್ದು ಕಾಣ್ತಾ ಇದೆ. ಗಾಯ್ಸ್ ನೀವೇ ಕಾಮೆಂಟ್ ಮಾಡಿ ಏನ್ ಮಾಡ್ತೀರಿ ಇವ್ರು ಅಂತೇಳಿ. ಸರಿ ಆಯ್ತಪ್ಪ, ಎಲ್ರಿಗೂ ಹೇಳ್ಬಿಟ್ಟು ಇವಾಗ ನೋಡಿ ಅಲ್ಲಿ ಅವನ್ ರೆಡಿ ಆಗ್ತಾ ಇದ್ದಾನೆ. ಯಾರು ರೆಡಿ ಆಗಿಲ್ಲ? ನೀನ್ ರೆಡಿ ಆಗಿಲ್ಲ. ನೀನ್ ರೆಡಿ ಆಗಿಲ್ಲ. ಅದೇ ಎಲ್ರು ರೆಡಿ. ಹೊರಡದಾ? ಓಕೆ, ಬನ್ನಿ. ಮತ್ತೆ ಹಾಗೆ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂತೇಳಿ ದೇವಸ್ಥಾನ ಓಪನ್ ಇತ್ತು. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಹಾಗೆ ಬರೋಣ ಅಂತ. ಈಗ ಆಲ್ರೆಡಿ ನಾನು ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಷನ್ದು ವಿಡಿಯೋನ ಹಾಕಿದ್ದೀನಿ. ಯಾರಾದ್ರೂ ನೋಡಿಲ್ಲ ಅಂತ ಅಂದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಅದ್ರ ವಿಡಿಯೋನ ನೋಡಿ. ಇಲ್ಲಿ ಸುಮಾರು ಶೂಟಿಂಗ್ಸ್ಗಳು, ಮೂವಿಗಳ ಶೂಟಿಂಗ್ಸ್ ಕೂಡ ಆಗಿದೆ, ಶೂಟಿಂಗ್ ಮಾಡಿದ್ದಾರೆ. ಮತ್ತು ಈಗ ಬಿಸಿಲು ತುಂಬ ಇದ್ದಿದ್ದರಿಂದ ಅಲ್ಲಿ ಯಾವುದೇ ಥರದ್ದು ನದಿ ಇರಲಿಲ್ಲ. ಮತ್ತು ಈ ಸಲ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ನ ಮಾಡಿದ್ದಾರೆ, ತುಂಬ ಗಿಡಗಳನ್ನ ಹಾಕಿದ್ದಾರೆ. ಹಾಗೆ ನಾವು ಸಂಡೇ ಹೋಗಿದ್ರಿಂದ ಅಂತ ಏನು ರಶ್ ಇರಲಿಲ್ಲ. ಮತ್ತು ಆಲ್ರೆಡಿ ಮಧ್ಯಾಹ್ನದ ಸಮಯ ಆಗಿತ್ತು, ಆರಾಮಾಗಿ ದೇವ್ರ ದರ್ಶನ ಅಂತೂ ಆಯಿತು. ಆಂಜನೇಯ ಸ್ವಾಮಿ ದರ್ಶನ ಅಂತೂ ತುಂಬ ಚೆನ್ನಾಗಿ ಆಯಿತು, ಹತ್ರದಿಂದನೇ ದರ್ಶನ ಆಯಿತು. ಮುಂಚೆ ಎಲ್ಲ ನಾವು ಒಳಗಡೆ ಇನ್ನೂ ಗರ್ಭಗುಡಿ ಹತ್ರನೇ ಹೋಗ್ತಾ ಇದ್ವಿ. ಈಗ ತುಂಬ ಜನ ರಶ್ ಇದ್ದಿದ್ರಿಂದನೋ ಏನೋ
ಅಲ್ಲಿವರೆಗೂ ಹೋಗೋದಕ್ಕೆ ಬಿಡ್ತಾ ಇಲ್ಲ, ಇಲ್ಲೇ ಹೊರಗಡೆನೇ ದರ್ಶನ ಮಾಡಬೇಕು. ನಾವು ಮುಂಚೆ ಎಲ್ಲ ಹೋಗ್ತಿರ್ಬೇಕಾದ್ರೆ ತುಂಬ ಹತ್ತಿರದಿಂದನೇ ನಮಗೆ ದರ್ಶನ ಆಗ್ತಾ ಇತ್ತು. ಇವಾಗ ಸ್ವಲ್ಪ ಹಿಂದೆಯಿಂದನೇ ಮಾಡ್ತಾರೆ. ಹಾಗೆ ನಾಗರಕಲ್ಲು ಕೂಡ ಇತ್ತು, ಮತ್ತು ಹಾಗೆ ಪ್ರಸಾದ ಕೂಡ ಕೊಡ್ತಾ ಇದ್ರು. ನಾವು ಇನ್ನೂ ಬೇರೆ ಕಡೆ ಎಲ್ಲ ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ಪ್ರಸಾದ ತಿನ್ನೋಣ ಅಂತೇಳ್ಬಿಟ್ಟು ಫಸ್ಟು ನಾವು ಇನ್ನೊಂದು ದರ್ಶನ ಮಾಡೋದಕ್ಕೆ ಅಂತೇಳಿ ಹೋಗ್ತಾ ಇದ್ವಿ. ನೋಡಿ, ಇಲ್ಲಿ ನಾಗರಕಲ್ಲುಗಳನ್ನು ಕೂಡ ಪ್ರತಿಷ್ಠಾಪನೆನ ಮಾಡಿದ್ದಾರೆ. ಹಾಗೆ ಮರಳೆ ಹೂವು, ಪಾರಿಜಾತ ಹೂವು, ತಣ್ಣನೆ ವಾತಾವರಣ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲೇ ವರಪ್ರದ ಶ್ರೀ ಶ್ರೀನಿವಾಸ ದೇವಸ್ಥಾನ ಕೂಡ ಇದೆ. ಶ್ರೀದೇವಿ, ಭೂದೇವಿ ಸಹಿತ ಶ್ರೀ ವರಪ್ರದ ಶ್ರೀನಿವಾಸ ದೇವರು, ಹಾಗೆ ಮಧ್ವಾಚಾರ್ಯರು, ಹನುಮ, ಭೀಮ, ಶ್ರೀ ಶ್ರೀಪಾದರಾಜರು, ಶ್ರೀ ವಾದಿರಾಜರು, ಶ್ರೀ ವ್ಯಾಸರಾಜರು. ನೀವೀಗ ನೋಡ್ತಾ ಇರೋದು ಶ್ರೀಕೃಷ್ಣ ಪರಮಾತ್ಮ. ಸಂಡೇ ಆಗಿದ್ರು ಅಂತ ಏನು ದೇವಸ್ಥಾನದಲ್ಲಿ ರಶ್ ಇರಲಿಲ್ಲ. ಆರಾಮಾಗಿ ದರ್ಶನ ಮಾಡಿಕೊಂಡು ಹಾಗೇನೆ ಅಲ್ಲಿ ಸ್ವಲ್ಪ ಪ್ರಸಾದನ ಕೊಟ್ಟರು. ಪ್ರಸಾದನ ತಿನ್ಕೊಂಡು ಅಲ್ಲಿಂದ ನಾವು, ಕಾಲು ತುಂಬ ಸುಡ್ತಾ ಇತ್ತು, ಬಿಸಿಲು ಅಲ್ವಾ, ಕಾಲು ಸ್ವಲ್ಪ ಸುಡ್ತಾ ಇತ್ತು. ಹಾಗಾಗಿ ಅಲ್ಲಿಂದ ನಾವು ಸ್ವಲ್ಪ ಸಂಪಿಗೆ ಹೂ ಇತ್ತು, ಮತ್ತು ಹಾಗೆ ಸಂಪಿಗೆ ಹೂ ನೋಡಿದೆ ತೊಗೊಳ್ಳೋಣ ಅಂತೇಳಿ, ಸ್ವಲ್ಪ ಹಾಳಾಗ್ಬಿಟ್ಟಿತ್ತು. ಆದ್ರೂ ಸಂಪಿಗೆ ಹೂ ತೊಗೊಂಡು ಸ್ವಲ್ಪ ಮಾವಿನ ಹಣ್ಣು ನೋಡಿದೆ. ಮಾವಿನ ಹಣ್ಣು ಮತ್ತು ಹಾಗೆ ಸೊಪ್ಪು ಎಲ್ಲ ಸೇಲ್ ಮಾಡ್ತಾಯಿದ್ರು. ಅಲ್ಲಿಂದ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು, ಅಲ್ಲಿ ನನ್ನ ಫ್ರೆಂಡ್ ಹಸ್ಬೆಂಡ್ಗೆ ಹುಷಾರಿರಲಿಲ್ಲ, ಅವ್ರನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ನಾನು ಅಲ್ಲಿ ಯಾವುದೇ ಥರದನ್ನ ವಿಡಿಯೋನ ಮಾಡೋದಕ್ಕೆ ಹೋಗಲಿಲ್ಲ. ಅಲ್ಲಿಂದ ನಾವು ಬಂದಿದ್ದು ಸೀದಾ ನರ್ಸರಿಗೆ ಅಂತೇಳಿ ಬಂದ್ವಿ. ನರ್ಸರಿನಲ್ಲಿ ಸ್ವಲ್ಪ ಗಿಡಗಳನ್ನ ತೊಗೋಬೇಕಾಗಿತ್ತು. ಅಂದರೆ ತುಂಬ ಏನಲ್ಲ, ಒಂದು ಸ್ವಲ್ಪ ಗಿಡಗಳು, ದಾಸವಾಳ ಗಿಡಗಳು, ಒಂದು ಸ್ವಲ್ಪ ಯಾವುದಾದ್ರು ವೆರೈಟಿ ಬಂದಿದ್ರೆ ನೋಡೋಣ ಅಂತೇಳಿ ದಾಸವಾಳ ತೊಗೊಳ್ಳೋಣ ಅಂತ ಬಂದ್ವಿ. ಅಲ್ಲಿ ನೋಡಿ, ಮತ್ತು ಅಷ್ಟೊಂದು ಕಲೆಕ್ಷನ್ನು ದಾಸವಾಳ ಗಿಡದಲ್ಲಿ ಇರಲಿಲ್ಲ. ಬೇರೆ ಗಿಡಗಳನ್ನ ನಾವು ನೋಡೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಊಟ ಟೈಮ್ ಆಗಿತ್ತು, ಊಟಕ್ಕೆ ಹೋಗಬೇಕಾಗಿತ್ತು ಮನೆಗೆ. ಹಾಗಾಗಿ ಅಂತ ಏನು ಗಿಡಗಳನ್ನ ನಾವು ನೋಡೋದಕ್ಕೆ ಹೋಗಲಿಲ್ಲ. ಮನೆಯಲ್ಲಿ ಹಸ್ಬೆಂಡು ಊಟಕ್ಕೆ ಅಂತೇಳಿ ಕಾಯ್ತಾಯಿದ್ರು, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತೇಳಿ. ಹಾಗಾಗಿ ಒಂದು 4 ದಾಸವಾಳ ಗಿಡಗಳನ್ನ ತೊಗೊಂಡೆ. ಅಷ್ಟು ಕಲರ್ಗಳು ಕೂಡ ಗೊತ್ತಾಗ್ತಾ ಇರಲಿಲ್ಲ, ಮೊಗ್ಗುಗಳು ಕೂಡ ಕಡಿಮೆ ಇತ್ತು. ಹಾಗಾಗಿ ನನಗೆ ಅದರಲ್ಲಿ ನೋಡಿಕೊಂಡು ಯಾವುದು ಬೇಕಾಯಿತೋ ಅದನ್ನು ಮಾತ್ರ ತೊಗೊಂಡು ಅಲ್ಲಿಂದ ನಾವು ಹೊರಟ್ವಿ. ಗಾಯ್ಸ್, ಲುಕ್ ಎಟ್ ದಿಸ್. ಕೊನೆಗೂ ಫೈನಲಿ ನಮ್ಮ ಅಮ್ಮನ ಕೈಲಿ 200 ರೂಪಾಯಿ ಖರ್ಚು ಮಾಡಿಸ್ದೆ ಹೂವಿನ ಕಡೆಯಿಂದ. ಒಂದು ಹೂವು ಪರ್ಚೇಸ್ ಮಾಡಿದೆ. ಅಲ್ಲಿ ನಮ್ಮ ದೊಡ್ಡಮ್ಮನ ಕೈಲಿ ಒಂದು ಹೂವು ಇದೆ, ಇಲ್ಲೊಂದು 2 ಹೂವು ಇದೆ. ಇಲ್ಲಿ ನಮ್ಮಮ್ಮ ಪಿ ಮತ್ತು ಎಚ್ ಅಂತ ಮಾಡಿದೆ. ಏನ ಇದು ಎಚ್ ಅಂತ ಮಾಡಿದೆ ನೋಡಿ. ಇದು ಪಿ ಎಚ್ ಅಂತೆ, ಸೌತೆಕಾಯಿನಲ್ಲಿ ಪಿ ಮಾಡಿ ಎಚ್ ಮಾಡಿದ್ದಾರೆ ನೋಡಿ. ಇಷ್ಟು ಮದರ್ಸ್ ಡೇ ಸ್ಪೆಷಲ್ ಇವತ್ತು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೈಪ್ ಅಂತ ಕೇಳುತ್ತೆ, ಹೈಪ್ ಅಂತಲೂ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ನಿಮ್ಮ ಮುಂದೆ ಬರ್ತೀನಿ.